ಎಲ್ಲರಿಗೂ ನಮಸ್ಕಾರ. ಈಗೆಲ್ಲ ನೋಡಿ, ನೀವೆಲ್ಲ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅಲ್ಲೇ ಓದ್ತಾ ಇದ್ದೀರಾ, ನೀವು GTTC ಓದ್ತಾ ಇದ್ದೀರಾ. ಮಾರ್ಕ್ಸ್ ಎಲ್ಲ, ಪರ್ಸೆಂಟೇಜ್ ಎಲ್ಲ, ನಿಮ್ಮ ಡಿಗ್ರಿಗಳೆಲ್ಲ ಯಾವುದು ಕೆಲಸ ಬರಲ್ಲ. ಅವೆಲ್ಲ ನಮ್ಮ ಕಾಲಕ್ಕೆ ಮುಗೀತು. ನಿಮ್ಮ ಕಾಲದಲ್ಲಿ ಬೇಕಾಗಿರೋದು ಸ್ಕಿಲ್ಲು. ಎಲ್ಲರಿಗೂ 90% ಬಂದಿರುತ್ತೆ. ನಿನ್ನನ್ನೇ ಯಾಕೆ ನಾನು ತಗೋಬೇಕು ಅಂತ HR ಕೇಳಿದಾಗ, ಪ್ಲೇಸ್ಮೆಂಟಿಗೆ ಬಂದವ್ರು ಕೇಳಿದಾಗ, ನಿಮ್ಮ ಹತ್ರ ಏನಾದರೂ ಒಂದು ಸ್ಪೆಷಲ್ ಸ್ಕಿಲ್ ಇದನ್ನ ತೋರಿಸ್ಬೇಕು. ಆಗ ಅವರು ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಇನಿಷಿಯಲ್ ಆಗಿ 1-2 ವರ್ಷ ಅಷ್ಟೇ ನೀವು ಕೆಲಸ ಹುಡುಕ್ಬೇಕಾಗಿರೋದು. ಆಮೇಲೆ ಕೆಲಸ ನಿಮ್ಮನ್ನು ಹುಡುಕ್ಬೇಕು, ಅದು ನಿಮ್ಮ ಸ್ಕಿಲ್. ನೀವೇ ಕೆಲಸ ಹುಡ್ಕೊಂಡು ತಲೀತಿದ್ರೆ ಇಲ್ಲ, ಇವಾಗ ಕೆಲಸ ನಿಮ್ಮನ್ನು ಹುಡ್ಕೊಂಡು ಬರಬೇಕು. ಬೀಯಿಂಗ್ ಎ ಸಿವಿಲ್ ಇಂಜಿನಿಯರ್ 37 ವರ್ಷದಲ್ಲಿ ನಾವೊಂದು ಒಳ್ಳೆ ಗಾರೆ ಕೆಲಸದವನ್ನ, ಒಳ್ಳೆ ಟೈಲ್ಸ್ ಲೇಯರ್ನ ಅವ್ರ ಮನೆಗೆ ಹೋಗಿ ನಾವು ವೆಯ್ಟ್ ಮಾಡ್ಕೊಂಡು ನಿಂತಿರ್ತೀವಿ, ಕಾಯ್ತಾ ಇರ್ತೀವಿ. ಬಾಪ ನಮ್ಮ ಸೈಡ್ಗೆ ಅಂತ. ಅವನು 1 ವರ್ಷ 6 ತಿಂಗಳು ಆಮೇಲೆ ಬರ್ತೀನಿ, ಇನ್ನೊಂದು ಪ್ರಾಜೆಕ್ಟ್ ಆದ್ಮೇಲೆ ಬರ್ತೀನಿ ಅಂತ ಅವನಿಗೋಸ್ಕರನೇ ವೆಯ್ಟ್ ಮಾಡ್ತೀವಿ ನಾವು. ಯಾಕೆಂದ್ರೆ ಅವನು ಅಷ್ಟು ಚೆನ್ನಾಗಿ ಟೈಲ್ಸ್ ಹಾಕ್ತಾನೆ, ಅಷ್ಟು ಚೆನ್ನಾಗಿ ಪೇಂಟ್ ಮಾಡ್ತಾನೆ, ಅಷ್ಟು ಚೆನ್ನಾಗಿ ಇಂಟೀರಿಯರ್ ಡಿಸೈನ್ ಮಾಡ್ತಾನೆ. ಅವನಿಗೋಸ್ಕರ ನಾವು ಕಾಯ್ತೀವಿ. ಕೆಲಸ ನಿಮ್ಗೋಸ್ಕರ ಕಾಯ್ಬೇಕು, ನೀವು ಕೆಲಸಕ್ಕೋಸ್ಕರ ಕಾಯ್ದಲ್ಲ. ದಟ್ ಈಸ್ ಯುವರ್ ಸ್ಕಿಲ್. ಆ ಥರ ಯಾವುದಾದ್ರೂ ಒಂದು ಸ್ಕಿಲ್ನ ಇಟ್ಕೊಂಡು ನೀವು ಪಡಗಬೇಕು ಅದರಲ್ಲೇ. ಅದೇ ನಿಮ್ಮ ಜೀವಮಾನದ ಉಸಿರಾಟ. ಈಗ ಪ್ರಪಂಚದ ಕಂಪ್ಯೂಟರ್ ಸೈನ್ಸ್ನ ದೇವತೆ ಯಾರು? ಬಿಲ್ ಗೇಟ್ಸ್. ಭಾರತಕ್ಕೆ ಬಂದಾಗ ಯಾರನ್ನು ಭೇಟಿ ಮಾಡಿದ್ರು? ಡಾಲಿ ದ ಚಾಯ್ವಾಲ ಅಲ್ಲ, ಡಾಲಿ ದ ಚಾಯ್ವಾಲ ಅವ್ರು ಬಂದು ಭೇಟಿ ಮಾಡಿದ್ರು. ಯಾಕೆಂದ್ರೆ ಅವ್ರು ಅಷ್ಟು ಪ್ಯಾಷನೇಟ್ ಆಗಿ ಟೀ ಮಾಡ್ತಾ ಇದ್ರು. ಅವ್ರು ಮಾಡ್ತಾ ಇದ್ದಿದ್ದು ಒಂದೇ ಒಂದು ಟೀ ಆದ್ರೂ ಅವ್ರು ಅಷ್ಟು ಪ್ಯಾಷನೇಟ್ ಆಗಿ ಒಂದು ಟೀ ಮಾಡ್ತಾ ಇದ್ರು ಅಂತೇಳಿ ಇವನು ಅಲ್ಲಿಂದ ಬಂದು ಡಾಲಿ ಹತ್ರ ಬಂದು ಟೀ ಕುಡಿತಾನೆ. ಲೈಫಲ್ಲಿ ಗುರಿ ಮುಖ್ಯ. ಒಂದು ಟಾರ್ಗೆಟ್ ಇಟ್ಕೊಳ್ಳಿ, ನಾನು ಏನಾಗಬೇಕು ಇನ್ನು 10 ವರ್ಷಕ್ಕೆ ಅಂತ ಈಗ ನೀವು ಅನ್ಕೋಬೇಕು. ಇಲ್ಲದ್ರೆ ಎಲ್ಲರೂ ಮುಗಿಸ್ತಾರೆ, ಟ್ರೈನಿಂಗು ಡಿಗ್ರಿ ಎಲ್ಲ ನೀವು ಮುಗಿಸ್ತೀರಾ, ಆಮೇಲೆ ಏನು ಗೊತ್ತಿಲ್ಲ ಏನು ಮಾಡಬೇಕು ಅಂತ ಸುಮ್ಮನೆ ಅಲ್ಲಿದ್ದ ಇರ್ತೀರ. ಗುರಿ ಬಹಳ ಮುಖ್ಯ. ಆಯ್ತು, ಹಾಗಾದ್ರೆ ಗುರಿ ಇದ್ಬಿಟ್ರೆ ನಾವು ಸಕ್ಸಸ್ ಆಗ್ಬಿಡ್ತೀವ? ಇನ್ನೂ ಒಂದಿದೆ, ಅದು ಛಲ, ಝೀಲ್. ಆ ಛಲದ ಕಿಡಿ, ಒಂದು ಬೆಂಕಿ ಕಿಡಿ ಯಾವಾಗಲೂ ನಿಮ್ಮ ಎದೆ ಒಳಗಡೆ ಹತ್ಕೊಂಡು ಉರಿತಾ ಇರಬೇಕು. ಗುರಿ ಮುಟ್ಟುವ ಛಲ ಇರಬೇಕು. ಗುರಿ ಮತ್ತು ಛಲ ನಮ್ಮ ಹತ್ರ ಇದೆ, ಆಯ್ತಪ್ಪ ನಾವು ಗ್ಯಾರಂಟಿ ಸಕ್ಸಸ್ ಆಗ್ತೀವ? ಇನ್ನೊಂದಿದೆ, ಬಹಳ ಇಂಪಾರ್ಟೆಂಟ್ ಇನ್ನೊಂದಿದೆ, ಅದು ತ್ಯಾಗ, ಸ್ಯಾಕ್ರಿಫೈಸ್. ಯಶಸ್ಸು ಅಷ್ಟು ಸುಲಭಕ್ಕೆ ಸಿಗಲ್ಲ ನಿನಗೆ. ನಿನ್ನ ಬದುಕಿನಲ್ಲಿ ನೀನು ಎಷ್ಟು ತ್ಯಾಗ ಮಾಡ್ತೀವೋ ಅಷ್ಟು ಬೇಗ ಯಶಸ್ಸು ನಿನ್ನದಾಗುತ್ತೆ, ಅಷ್ಟು ದೊಡ್ಡ ಯಶಸ್ಸು ನಿನ್ನದಾಗುತ್ತೆ.